ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್, ಲಲಿತಾದೇವಿ ಅಮ್ಮವರು ಅಪ್ಪಂಗೆ ಫೋನ್ ಮಾಡಿದ್ರು. ನಾಳೆ ಯಜಮಾನ್ರು ಹುಟ್ಟಿದಬ್ಬ ಅಲ್ವಾ, ನಾವೆಲ್ಲರೂ ಅಲ್ಲಿಗೆ ಹೋಗ್ಬೇಕಂತೆ. ನಾಳೆ ನೀನು ಇಲ್ಲಿಗೆ ಬಂದಾಗ ವೀರು ಎಲ್ಲರ ಮುಂದೆ ನಿನಗೂ ಸುಬ್ಬುಗೂ ಏನು ಸಂಬಂಧ ಇಲ್ಲ, ಸುಬ್ಬುಗೂ ಶ್ರೀವಲ್ಲಿಗೂ ಮದುವೆ ಮಾಡಿಸ್ತೀನಿ ಅಂತ ಎಲ್ಲರ ಮುಂದೆ ಅನೌನ್ಸ್ ಮಾಡ್ತಾನೆ. ಅಪ್ಪ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದಾರಾ? ಹ್ಞೂ ಮೇಡಮ್, ಅದಕ್ಕೆ ಎಲ್ಲರೂ ಇನ್ವೈಟ್ ಮಾಡಿದ್ದಾರೆ. ನೀವು ಮನೆಯವರು ಮೊದಲು ಹೋಗ್ಬಿಡಿ, ನಾನು ದೇವಸ್ಥಾನಕ್ಕೆ ಹೋಗಿ ಯಜಮಾನ್ರ ಹೆಸರಲ್ಲಿ ಅನ್ನದಾನ ಮಾಡಿಸಿ ಆಮೇಲೆ ಅವ್ರ ಅಭಿಮಾನಿಗಳೆಲ್ಲ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ. ನಾನು ಅಲ್ಲಿ ಹೋಗಿ ಆಮೇಲೆ ಬರ್ತೀನಿ. ಇನ್ನೊಂದು ರಿಕ್ವೆಸ್ಟು ಮೇಡಮ್. ಏನು ಸುಬ್ಬು? ಬೇಕಂದರೆ ನಿಮ್ಮ ಕೈ ಮುಗಿತೀನಿ ಮೇಡಮ್, ನಾಳೆನಾದರೂ ಪ್ಲೀಸ್ ಯಜಮಾನ್ರಿಗೆ ನಾವಿಬ್ಬರು ಮದುವೆ ಆಗಿಲ್ಲ ಅಂತ ಹೇಳಿಬಿಡಿ ಮೇಡಮ್. ಯಜಮಾನ್ರಿಗೆ ಸತ್ಯ ಕೇಳಿ ಬೇಜಾರಾಗುತ್ತೋ ಅಥವಾ ಹುಟ್ಟಿದಬ್ಬ ದಿನ ಆದರೂ ನಿಜ ಹೇಳಿದ್ರಲ್ಲ ಅಂತ ಖುಷಿ ಆಗುತ್ತೋ ಗೊತ್ತಿಲ್ಲ. ಆದರೆ ನನಗಂತೂ ಅವ್ರು ಹುಟ್ಟಿದಬ್ಬ ದಿನ ನಂಬಿಕೆ ದ್ರೋಹಿ ಅನ್ನೋ ಪಟ್ಟದಿಂದ ಉಳ್ಕೊಂಡೆ ಅಂತ ಸಂತೋಷ ಆಗುತ್ತೆ ಮೇಡಮ್. ಯಾಕಂದರೆ ಯಜಮಾನ್ರು ಮತ್ತೆ ನನ್ನ ಹತ್ರ ಮಾತಾಡೋಕ್ಕೆ ಶುರು ಮಾಡಿದ್ರಲ್ಲ, ಅವಾಗಿಂದ ಇನ್ನೂ ಗಿಲ್ಟ್ ಫೀಲ್ ಆಗ್ತಾ ಇದೆ ಮೇಡಮ್ ನನಗೆ. ನಿಜವಾಗ್ಲೂ ಇವಾಗ ನಾನು ನಂಬಿಕೆ ದ್ರೋಹಿ ಆಗಿದ್ದೀನಿ ಅಂತ ಮನಸ್ಸು ಚುಚ್ತಾ ಇದೆ ಮೇಡಮ್. ಅವ್ರು ಹುಟ್ಟಿದಬ್ಬ ದಿವಸ ನಾವು ಕೊಡೋ ಉಡುಗೊರೆ ನಾವು ಹೇಳೋ ಸತ್ಯನೇ ಆಗಿರಲಿ ಮೇಡಮ್. ಈ ವಿಷಯನ ಹೇಳಲೇಬೇಕಾ ಸುಬ್ಬು? ಹೇಳಲೇಬೇಕು ಮೇಡಮ್, ಹೇಳಲೇಬೇಕು. ಹೇಳಿದ್ನಲ್ಲ, ನೀವು ಹೇಳಿಲ್ಲ ಅಂದರೆ ಈ ಸತಿ ನಾನಂತೂ ಹೇಳ್ತೀನಿ. ಯಜಮಾನ್ರ ನಂಬಿಕೆಗೋಸ್ಕರ, ಅವ್ರ ಪ್ರೀತಿಗೋಸ್ಕರ, ಅವ್ರ ವಿಶ್ವಾಸಕ್ಕೋಸ್ಕರ, ಅವ್ರ ಮೇಲೆ ಇಟ್ಟಿರೋ ಭಕ್ತಿಗೋಸ್ಕರ ಇಷ್ಟು ವರ್ಷ ಹಗಲು ರಾತ್ರಿ ಸೇವೆ ಮಾಡಿದ್ದೀನಿ ಮೇಡಮ್ ಯಜಮಾನ್ರಿಗೆ. ಅಂಥದ್ರಲ್ಲಿ ಇದೊಂದು ಸುಳ್ಳಿಂದ ಅವ್ರ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಕಳ್ಕೊಂಡ್ರೆ ನಾನು ಬದುಕಿದ್ದು ಸತ್ತ ಹಾಗೆ ಅಲ್ವಾ ಮೇಡಮ್? ಇಷ್ಟೊಂದು ಅನ್ಕೋಬೇಡ ಸುಬ್ಬು. ಇದೆಲ್ಲ ಆಗಿರೋದು ನನ್ನಿಂದ ಅಲ್ವಾ? ಏನೋ ತಪ್ಪು ಮಾಡಿದೆ, ನೀನು ಈ ರೀತಿ ಕಣ್ಣಲ್ಲಿ ನೀರು ತುಂಬಿಕೊಂಡ್ರೆ ನನ್ನ ಮನಸ್ಸಿಗೂ ತುಂಬ ನೋವಾಗುತ್ತೆ ಕಣೋ. ನಾನು ಹೊಂದ್ಕೋಬಾರ್ದು ಅನ್ನೋ ಆಸೆ ನಿಮಗಿದ್ರೆ ಇರೋ ಸತ್ಯನ ಯಜಮಾನ್ರಿಗೆ ಹೇಳಿಬಿಡಿ ಮೇಡಮ್ ಪ್ಲೀಸ್. ಹುಟ್ಟಿದಬ್ಬ ಶುಭಾಶಯಗಳು ಯಜಮಾನ್ರೆ, ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸುಬ್ಬು. ಯಾಕೆ ಒಬ್ಬನೇ ಬಂದಿದ್ಯಾ, ಮನೆಯವ್ರು ಬರಲಿಲ್ವಾ? ಅವರೆಲ್ಲರೂ ಬರ್ತಿದ್ದಾರೆ ಯಜಮಾನ್ರೆ, ನಾನು ಸ್ವಲ್ಪ ಬೇಗ ಬಂದೆ ಅಷ್ಟೇ. ತಗೊಳ್ಳಿ ಪ್ರಸಾದ. ಓಹೋ, ಆಗಲೇ ಪೂಜೆ ಮಾಡಿಸ್ಕೊಂಡು ಪ್ರಸಾದನೂ ತಂದ್ಬಿಟ್ಟಿದ್ಯಾ? ತಗೊಳ್ಳಿ. ಪ್ರತಿ ವರ್ಷನೂ ಹಾಗೆ ಅಲ್ವಾ ಯಜಮಾನ್ರೆ? ಈ ಸಲ ಅನ್ನದಾನಕ್ಕೆಲ್ಲ ವ್ಯವಸ್ಥೆ ಮಾಡಿ ಬಂದಿದ್ದೀನಿ. ನಿಮ್ಮ ಅಭಿಮಾನಿಗಳೆಲ್ಲ ಬ್ಲಡ್ ಡೊನೇಟ್ ಮಾಡ್ತಾ ಇದ್ರು, ನಾನು ಬ್ಲಡ್ ಡೊನೇಟ್ ಮಾಡ್ಬಿಟ್ಟು ಬಂದೆ. ನೀನ್ಯಾಕೆ ಬ್ಲಡ್ ಕೊಟ್ಟೆ? ಇವತ್ತೆಲ್ಲ ನೀನು ಓಡಾಡ್ಬೇಕಲ್ವಾ? ಪರವಾಗಿಲ್ಲ ಸರ್, ಬ್ಲಡ್ ಡೊನೇಟ್ ಮಾಡಿ ಎಳ್ನೀರು ಕುಡಿತಿದ್ದಂಗೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಸುಬ್ಬು, ಏನಿದು? ನಿನ್ನ ಪ್ಯಾಂಟ್ ಎಲ್ಲ ಮಣ್ಣಾಗಿದೆ. ಮಂಡಿಗೇನಾದ್ರು ಏಟಾಗಿದ್ಯಾ? ಏನಾಯ್ತು? ಸುಬ್ಬು, ಏನಾಯ್ತಪ್ಪ? ಏನಿಲ್ಲ ಅಮ್ಮ, ಪೂಜೆ ಮಾಡ್ಸಕ್ಕೆ ಹೋಗಿದ್ನಲ್ಲ ಅಲ್ಲಿ ಹೀಗಾಗೋಯ್ತಷ್ಟೇ. ಲೈ, ಪೂಜೆ ಮಾಡ್ಸಕ್ ಹೋದ್ರೆ ಈ ಥರ ಆಗುತ್ತೇನ? ನಿಜ ಹೇಳು, ಬೈಕ್ ಗೀಕಿಂದ ಬಿದ್ಯಾ? ಇಲ್ಲ ಯಜಮಾನ್ರೆ, ಅದು ನಿಮಗೆ ಶ್ರೇಯಸ್ಸಾಗಲಿ ಅಂತ ಮಂಡಿಲಿ ಮೆಟ್ಲು ಹತ್ತಿದೆ ಅಷ್ಟೇ. ಇದು ವಾಶ್ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ ಬಿಡಿ. ಲೈ, ಯಾಕೋ ಹುಚ್ಚ ಇದೆಲ್ಲ ಮಾಡ್ತೀಯ? ನಿಮ್ಮೆಲ್ಲರ ಪ್ರೀತಿ, ಜನರ ಅಭಿಮಾನ, ಆಶೀರ್ವಾದ ನನ್ನ ಮೇಲೆ ಇರುವಾಗ ನನ್ಗೇನು ಆಗಲ್ಲ ಕಣ. ಇನ್ಮೇಲೆ ಯಾವತ್ತೂ ಹೀಗೆಲ್ಲ ಮಾಡಬೇಡ. ಯಜಮಾನ್ರೆ, ಇದು ನನ್ನ ಖುಷಿ, ಇದೇ ನನಗೆ ಸಂತೋಷ. ವೀರು, ಯಾಕಪ್ಪ ನನ್ನ ತಡಿತೀಯ? ನೀನು ನಿನ್ನ ದೊಡ್ಡ ಯಜಮಾನ್ರನ್ನ ಹೇಗೆ ನೋಡ್ತಿದ್ಯೋ ಹಾಗೆ ನಿನ್ನ ಅಳಿಯ ನಿನ್ನ ನೋಡ್ತಾ ಇದ್ದಾನಷ್ಟೇ. ಅಣ್ಣ, ನೀನು ಹೋಗಿ ರೆಡಿಯಾಗು. ಸುಬ್ಬು, ನೀನು ಡ್ರೆಸ್ ಚೇಂಜ್ ಮಾಡು, ನಾವು ಸ್ವಲ್ಪ ಹೊರಗಡೆ ಹೋಗ್ಬರ್ರಿ. ಆಚೆನಾ? ಯಾಕೆ?
ಬಾವಾ, ಇವತ್ತು ಅಕ್ಕಪಕ್ಕ ದೇವಸ್ಥಾನದಲ್ಲೆಲ್ಲ ಅನ್ನದಾನ ಇದೆ, ಅದನ್ನೇ ಹೋಗಿ ನೋಡ್ಕೊಂಡು ಬರ್ತೀವಿ. ಹಾಗೆ ಸಾವಿತ್ರಿ, ಅಡುಗೆ ಎಲ್ಲ ವ್ಯವಸ್ಥೆನೂ ಆಗಿದೆ, ಒಂಚೂರು ಗಮನ ಇರ್ಲಮ್ಮ. ಆಯ್ತಕ್ಕ. ಅಣ್ಣ ನಾವು ಬರ್ತೀವಿ. ಸರಿನಪ್ಪ. ಅಕ್ಕ, ಎಲ್ರಿಗೂ ಬರಕ್ಕೆ ಹೇಳಿದ್ದೆ ತಾನೆ? ಅದೇ ಆ ಶ್ರೀವಲ್ಲಿ ಮನೆಯವರು. ಹೇಳಿದ್ದೀನಿ ವೀರು, ಅವ್ರು ಖಂಡಿತ ಬರಲೇಬೇಕಲ್ವಾ, ಬರ್ತಾರೆ. ನೋವನ್ ಅಂದ ಹಾಗೆ ವೀರು, ನಿನಗೆ ಇವತ್ತು ಯಾರು ಫಸ್ಟ್ ವಿಶ್ ಮಾಡಿದ್ದು? ಇಲ್ಲಿ ನೀವೇ. ಯಜಮಾನ್ರೆ, ಶ್ರಾವಣಿ ಮೇಡಮು ಪ್ರತಿ ವರ್ಷದಂಗೆ ಈ ಸಲಿನೂ 12 ಗಂಟೆಗೆ ಹ್ಯಾಪಿ ಬರ್ತ್ಡೇ ಅಂತ ಮೆಸೇಜ್ ಕಳಿಸಿದ್ದಾರೆ. ಇವತ್ತಲ್ಲಿ ಏನು ಬೇಕಿದ್ರೂ ನಡೀಬಹುದು. ಅಪ್ಪ ಯಾವ ನಿರ್ಧಾರದ ಬಗ್ಗೆ ಮಾತಾಡ್ತಿದ್ದಾರೆ ಅನ್ನೋದೇ ನನಗೆ ಗೊತ್ತಾಗ್ತಾ ಇದೆ. ಪ್ರತಿ ವರ್ಷ ವಿಶ್ ಮಾಡೋ ಹಾಗೆ ಈ ವರ್ಷನೂ 12 ಗಂಟೆವರೆಗೂ ಕಾದಿತ್ತು ಹ್ಯಾಪಿ ಬರ್ತ್ಡೇ ಅಪ್ಪ ಅಂತ ವಿಶ್ ಮಾಡಿದ್ದೀನಿ. ಅವರಿಗೆ ನನ್ನ ಮಗಳು ಅಲ್ಲದೆ ಇರಬಹುದು, ಆದರೆ ನನ್ನ ಮನ್ಸಿಗೆ ಗೊತ್ತು ಅವ್ರು ನನಗಪ್ಪನೇ. ಪ್ರತಿ ಸಲ ಮೆಸೇಜ್ ಕಳಿಸಿದಾಗ್ಲೂ ಥ್ಯಾಂಕ್ಸ್ ಅಂತ ರಿಪ್ಲೈ ಮಾಡ್ತಾ ಇದ್ರು. ಆಗ ಏನೋ ಒಂಥರ ಧೈರ್ಯ ಬರ್ತಾ ಇತ್ತು. ಆದರೆ ಈ ಸಲ ಅವ್ರು ರಿಪ್ಲೈ ಕೂಡ ಮಾಡಲಿಲ್ಲ. ನಿಮಗೆ ನನ್ನ ಮೇಲೆ ಅಷ್ಟೊಂದು ಸಿಟ್ಟಿದೆಯಾ ಅಪ್ಪ? ಅಪ್ಪ ಇವತ್ತು ಯಾವ ವಿಷಯದ ಬಗ್ಗೆ ಹೇಳ್ಬೋದು? ಅಲ್ಲಿ ಏನಾಗ್ಬೋದು? ಶ್ರಾವಣಿಮ್ಮ ರೆಡಿನಾ? ಹೊರಡೋಣವಾ? ರೆಡಿ. ಶ್ರಾವಣಿಮ್ಮ, ಏನಾಯ್ತು? ಏನಿಲ್ಲ ಮಾವ, ನಾವು ನಮ್ಮ ಜೀವನದಲ್ಲಿ ತುಂಬ ಆಸೆಗಳನ್ನ ಇಟ್ಕೊಂಡಿರ್ತೀವಿ. ಆದರೆ ಎಷ್ಟೋ ಸಲ ನಾವು ಆಸೆ ಪಟ್ಟಿರೋದೆಲ್ಲ ನಮಗೆ ಸಿಗಲ್ಲ ಅನ್ನೋ ಸತ್ಯ ನಮಗೆ ಗೊತ್ತಿತ್ತು ಇನ್ನೂ ಆಸೆ ಪಡ್ತಾನೆ ಇರ್ತೀವಿ. ಶ್ರಾವಣಿಮ್ಮ, ಜೀವನ ಅನ್ನೋದು ಆಕಾಶದಲ್ಲಿರೋ ಮೋಡಗಳಿದ್ದಾಗೆ. ನಾವು ಅದನ್ನು ಹೇಗೆ ನೋಡ್ತೀವೋ ಅದೇ ಆಕಾರದಲ್ಲಿ ಕಾಣ್ತೇವೆ. ಆನೆ ಅಂದ್ಕೊಂಡ್ರೆ ಆನೆ, ಮೊಲ ಅಂದ್ಕೊಂಡ್ರೆ ಮೊಲ, ಒಂದೊಂದ್ಸಲಿ ದೇವ್ರ ಹಾಗೆ, ಒಂದೊಂದ್ಸಲಿ ಭಯಾನಕವಾದ ಭೂತದಾಗೆ. ಆದರೆ ಯಾವ ಆಕಾರನೂ ಶಾಶ್ವತವಾಗಿ ಉಳಿಯಲ್ಲ. ನಮ್ಮ ಕಣ್ಣಿಗೆ ಕಾಣೋ ಆಕಾರದಲ್ಲಿ ಯಾವಾಗಲೂ ಮೋಡ ಇರುತ್ತೆ ಅಂತ ಅಂದ್ಕೊಂಡ್ರೆ ಅದು ನಮ್ಮ ಭ್ರಮೆ. ಜೀವನನೂ ಹಾಗೆ, ಇವತ್ತೊಂದು ರೀತಿ ಕಾಣುತ್ತೆ, ನಾಳೆ ಒಂದು ರೀತಿ ಕಾಣುತ್ತೆ.